ಚಿಕ್ಕಮಧುರೆಯ ಶ್ರೀ ಶನಿಮಹಾತ್ಮ ಸ್ವಾಮಿ ದೇವಾಲಯದಲ್ಲಿ ಬೃಹತ್ ಅನ್ನ ಸಂತರ್ಪಣೆ ನಡೆಸಿ ಭಕ್ತಿ ಮೆರೆದ ಮಾರಸಂದ್ರ ಮಂಜುನಾಥ ಬಳಗ. ದೊಡ್ಡಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಚಿಕ್ಕಮಧುರೆಯ ಶ್ರೀ ಶನಿಮಹಾತ್ಮ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ 2ನೇ ಶನಿವಾರದ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳು ಹಾಗೂ ಬೃಹತ್ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಸಾವಿರಾರು ಭಕ್ತಾದಿಗಳು ಆಗಮಿಸಿ ಶ್ರೀ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ರಾಜ್ಯದ ಮೂಲೆ ಮೂಲೆಗಳಿಂದ ಬೆಳಗಿನಿಂದಲೇ ಶ್ರಾವಣ ಮಾಸದ 2ನೇ ಶನಿವಾರದಂದು ಶನಿಮಹಾತ್ಮ ಸ್ವಾಮಿಯ ದರ್ಶನಕ್ಕಾಗಿ ಸಾಲುಗಟ್ಟಿ ನಿಂತಿರುವ ಭಕ್ತಾದಿಗಳು ಈ ವಿಶೇಷ ದಿನದಂದು ಮಾರಸಂದ್ರ ಮಂಜುನಾಥ್ ಹಾಗೂ ಅವರ ಮಿತ್ರರಾದ ಮಲ್ಲಯ್ಯ ಮತ್ತು ಆರ್.ವಿ. ಗೌಡರು ನೇತೃತ್ವದಲ್ಲಿ 5,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಬಾಳೆ ಎಲೆಯಲ್ಲಿ ಶಿಸ್ತುಬದ್ಧವಾಗಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾರಸಂದ್ರ ಮಂಜುನಾಥ್, ಶ್ರಾವಣ ಮಾಸದ 2ನೇ ಶನಿವಾರದಂದು ಭಕ್ತರಿಗೆ ಉಚಿತವಾಗಿ ಬಾಳೆ ಎಲೆಯಲ್ಲಿ ಭೋಜನ ಪ್ರಸಾದ ನೀಡುವ ನಿರ್ಧಾರವನ್ನ ನಮ್ಮ ಸ್ನೇಹಿತರ ಬಳಗ ಕೆಲವೇ ದಿನಗಳ ಹಿಂದೆ ಕೈಗೊಂಡಿತ್ತು. ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗದವರು ಸೂಕ್ತ ಜಾಗ ಹಾಗೂ ಸಂಪೂರ್ಣ ಸಹಕಾರ ನೀಡಿದ್ದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದರು. ಮುಂದುವರೆದು ಮಾತನಾಡಿದ ಅವರು, ಪ್ರತಿ ವರ್ಷ ಶ್ರಾವಣದ 2ನೇ ಶನಿವಾರದಂದು ಮುದ್ದೆ, ಕಾಳು ಸಾಂಬಾರ್ ಹಾಗೂ ಪ್ರಸಾದದೊಂದಿಗೆ ಬಾಳೆ ಎಲೆ ಊಟ ನೀಡುವ ಸೇವೆಯನ್ನ ನಮ್ಮ ಜೀವನ ಪರ್ಯಂತ ಮುಂದುವರಿಸಿಕೊಂಡು ಹೋಗ್ತೇವೆ. ಮುಂದಿನ ದಿನಗಳಲ್ಲಿ ಯಾವುದೇ ಟ್ರಸ್ಟ್ ಇಲ್ಲದೆ ಸ್ನೇಹಿತರೆಲ್ಲ ಸೇರಿ ಇನ್ನೂ ಹೆಚ್ಚಿನ ಸಂಖ್ಯೆಯ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಿದ್ದೇವೆ. ಭಗವಂತ ಶನಿ ಮಹಾತ್ಮ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸಿದರು. ದೇವಾಲಯದ ಮೈದಾನದಲ್ಲಿ ಬೆಳಗ್ಗೆ 10ರಿಂದಲೇ ಆರಂಭವಾದ ಅನ್ನದಾನ ಸೇವೆಯಲ್ಲಿ ಸಾಲು ಸಾಲಾಗಿ ಆಗಮಿಸಿದ ಭಕ್ತರು ಪ್ರಸಾದ ಸ್ವೀಕರಿಸಿ ಧನ್ಯತೆ ಮೆರೆದರು. ಇನ್ನು ಕೆಲವು ಅನ್ನದಾನಿಗಳು ದೇವಾಲಯದ ಮುಂಭಾಗ ಅನ್ನ ಸಂತರ್ಪಣೆ ಮಾಡುತ್ತಿರುವುದು ಕಣ್ಣಿಗೆ ಕಾಣುತ್ತಿದ್ವು. ಈ ಸಂದರ್ಭದಲ್ಲಿ ರಾಜ್ಕುಮಾರ್, ಪ್ರಕಾಶ್, ದೇವಾಲಯ ಕಮಿಟಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಸಿಬ್ಬಂದಿಗಳು ಹಾಜರಿದ್ದರು. ವರದಿ ನಂದಿ ರಾಜೇಶ್. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, ಇದೇ ಮಾಸಂದ್ರ ಗ್ರಾಮದವರು. ನಾನು ಮತ್ತೆ ನಮ್ಮ ಸ್ನೇಹಿತರಾದಂತ ಮಲ್ಲಯ್ಯನವರು, ಆರ್.ವಿ. ಗೌಡರು ಎಲ್ಲರೂ ಸೇರಿ ಈ ವರ್ಷದಿಂದ ಮುಂದೆ ನಾವು ಬದುಕಿನ ದಿನಗಳ ಕಾಲ ಈ ಒಂದು ಅನ್ನದಾಸೋಹವನ್ನ ಶ್ರಾವಣ ಮಾಸದ 2ನೇ ಶನಿವಾರದಂದು ಮಾಡಬೇಕು ಅಂತ ನಿರ್ಧಾರ ಈ ಒಂದು 2 ದಿವಸ ಹಿಂದೆನೆ ಮಾಡ್ಕೊಂಡ್ವಿ. ಇದಕ್ಕೆ ಮೊದಲು ನಮ್ಮ ಸ್ನೇಹಿತರುಗಳಲ್ಲಿ ಬಹಳ ಜನ ಮಾಡ್ತಾ ಇದ್ರು, ಸಮೃದ್ಧಿ ಅವರು ಮತ್ತೆ ನಾಗೇಂದ್ರ ಅವರೆಲ್ಲ ನೋಡಿ ಮತ್ತೆ ನಾವು ಈಗ ಯಾವ ಮನೆಯಲ್ಲಿ ಊಟ ಕೊಡೋದ ಯಾರು ಇರ್ಲಿಲ್ಲ, ಬೇರೆ ಪ್ರಸಾದ ಕೊಡ್ತಾರೆ, ಬೇಕಾದಷ್ಟು ಜನ ಕೊಡ್ತಾರೆ, ಇಲ್ಲ ಅಂತಲ್ಲ. ಮೊದಲನೇ ಕೊಡ್ಬೇಕು ಅಂತ ಹೇಳಿ ಆಡಳಿತ ಮಂಡಳಿ ಹತ್ರ ನಾವು ಅಧ್ಯಕ್ಷರ ಮಾತಾಡಿ ಇದೇ ಸ್ಥಳ ಬೇಕು ಅಂತ ಕೇಳಿದ್ವಿ. ನಾವು ಸರ್ಕಾರಿ ಶಾಲೆ ಮೈದಾನದಲ್ಲಿ ಮಾಡೋದು ಬೇಡ, ಇಲ್ಲಿ ವ್ಯವಸ್ಥಿತವಾಗಿ ತೊಂದರೆ ಇರಲ್ಲ, ಮಳೆ ಬಂದ್ರೆ ಏನೇ ಬಂದು ತೊಂದರೆ ಇಲ್ಲ ಅಂತ ಹೇಳಿ ಮಾತಾಡಿ ಇದನ್ನ ಮಾತಾಡಿರೋದು ನಾವು ಕಳೆದ ಬುಧವಾರ ಸಂಜೆ ರಾತ್ರಿ 10 ಗಂಟೆಗೆ ಮಾತಾಡಿ 2 ದಿವಸದಿಂದ ಕಾರ್ಯರೂಪ ತಂದು ಇವತ್ತು ಬಹಳ ಯಶಸ್ವಿಯಾಗಿ ಬೆಳಗ್ಗೆ 9:45ರಿಂದ ಅನ್ನ ನಡೀತಾ ಇದೆ. ಭಕ್ತಾದಿಗಳು ಬಹಳ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದನ ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಮುಂದೆ ಇನ್ನೂ ಯಶಸ್ವಿಯಾಗಿ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳಿ ಮತ್ತೆ ಇದನ್ನ ಮುದ್ದೆ ಕಾಳು ಮತ್ತೆ ಕಾಲುಡಿ ಸಾರು ಮಾಡಿ ಬರೋ ವರ್ಷದಿಂದ ಬೇರೆ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಏನ ಮಾತಾಡ್ಕೊಂಡಿರ್ತೀವಿ, ನಮ್ಮ 3 ಜನ ಕುಟುಂಬದವರು ಇದೇ ರೀತಿ ನಮ್ಮ ಜೀವನ ಪರ್ಯಂತ ಮಾಡ್ಬೇಕು ಅಂತ ಈ ವರ್ಷ ಪ್ರಥಮ ಮಾಡಿದ್ದೀವಿ. ಭಗವಂತ ಶನೀಶ್ವರ ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ, ಭಕ್ತಾದಿಗಳಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಸರ್, ಎಷ್ಟು ಜನಕ್ಕೆ ಮಾಡ್ತೀರಿ ಸರ್ ಇವತ್ತು? ಸುಮಾರು 5 ರಿಂದ 10 ವರ್ಷದ ಊಟ ಮಾಡೋಷ್ಟು ಈಗ ಮಾಡ್ಸಿದ್ದೀವಿ. ಈ ವರ್ಷದ ವ್ಯವಸ್ಥೆ ನೋಡ್ಕೊಂಡು ಇದರಲ್ಲಿ ಯಾವ ರೀತಿ ಒಂದು ಖರ್ಚಾಗ್ತದೆ, ಜನದಕ್ಕೆ ಏನೊಂದು ಬೆಂಬಲ ಸಿಗ್ತದೆ ನೋಡ್ಕೊಂಡು ಬರೋ ವರ್ಷದಾಗ ಇದು ಜಾಸ್ತಿ ಮಾಡ್ಸೋಣ. ಯಾಕಂದ್ರೆ ಬೇರೆಯವರೆಲ್ಲ ಪ್ರಸಾದ ಮಾಡಿಸ್ತಾರೆ, ಹೊಸ ಸಿಸ್ಟಮ್ ಇರುತ್ತೆ. ನಮ್ದು ಕುತ್ಕೊಂಡು ಊಟ ಮಾಡ್ತಕ್ಕಂಥ ಬಾಳೆ ಎಲೆ ಊಟ, ಇದಕ್ಕೆ ಬಹಳ ಒಳ್ಳೆ ಸ್ಪಂದನೆ ಸಿಗುತ್ತೆ. ಅದರಿಂದ ಈ ವರ್ಷ ಪ್ರಥಮವಾಗಿ ಇಷ್ಟು ಮಾಡಿದೀವಿ. ಡಿಮ್ಯಾಂಡ್ ಇದೆ, ಇನ್ನು ಬರೋ ವರ್ಷ ಜಾಸ್ತಿ ಮಾಡೋಣ. ಹೀಗೆ ಕಂಟಿನ್ಯೂ ಮಾಡ್ತೀರಾ? ಕಂಟಿನ್ಯೂ ಈಗ ನಮ್ಮ ಮುಸ್ಲಿಮರದು ನಾವಾಗಿ ನಮ್ಮ ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಭಗವಂತನ ಅರ್ಥ ಕಟ್ಟಿ ಪ್ರಥಮವಾಗಿ ಆರಂಭ ಮಾಡಿದ್ವಿ. ಏನ್ ಟ್ರಸ್ಟ್ ಆತರ ಏನೋ ಮಾಡಿದಿರಾ ಸರ್? ಏನಿಲ್ಲ, ಟ್ರಸ್ಟ್ ಏನ ಮಾತಾಡ್ಕೊಂಡು 3 ಜನ ಮಾತಾಡ್ಕೊಂಡು ಮಾಡಿದ್ರೆ ಬೇರೆ ಇಲ್ಲಿ ಟ್ರಸ್ಟ್ ಏನಿಲ್ಲ, ಯಾಕೋ ವಸೂಲಿ ಇಲ್ಲ. 3 ಜನ ಸ್ವಂತ ಖರ್ಚಲ್ಲಿ ಇದನ್ನ ಮಾಡ್ಬೇಕಂತ ಆಡಳಿತ ಮಂಡಳಿಯವರು ಬಹಳ ಸಪೋರ್ಟ್ ಕೊಟ್ಟರು. ಇಲ್ಲಿ ಸಿಬ್ಬಂದಿ ವರ್ಗದವರು ನಮ್ಗೆಲ್ಲ ಬಹಳ ಸಹಕರಿಸಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ಬಹಳ ಸಹಕರಿಸಿದ್ದಾರೆ ಅಂತ ಹೇಳಿ ಅವರಿಗೆ ಧನ್ಯವಾದಗಳು. ಶ್ರಾವಣ ಮಾಸದಲ್ಲಿ 1 ಶನಿವಾರ ಮಾತ್ರ ಮಾಡ್ತೀರಾ ಅಷ್ಟೇನಾ? ಶ್ರಾವಣ ಮಾಸದ 2ನೇ ಶನಿವಾರ, ಪ್ರತಿ ವಾರ ಬೇರೆ ಬೇರೆ ಇರ್ತದೆ. ಈ ವಾರ ಯಾವ್ದು ಬಾಳೆ ಎಲೆ ಊಟ ಇರ್ಲಿಲ್ಲ, ಅದರಿಂದ ಇದನ್ನ ನಾವು ಆಯ್ಕೆ ಮಾಡ್ಕೊಂಡು ಇದನ್ನ ಸತತ ಮುಂದುವರಿಸಿದ ನಿರ್ಧಾರ ಮಾಡಿ ಮಾತಾಡಿ. ನಮ್ಮ ಹೆಸರು ಮಲ್ಲಯ್ಯ ಅಂತೇಳಿ. ನಾವು ಮಂಜಣ್ಣ ಅವರು ಒಂದು 4 ದಿನದಿಂದ ಆರ್.ವಿ. ಗೌಡರು ಎಲ್ಲ ಹೇಳಿದ ತಕ್ಷಣ ಆಯ್ತು ಅಂತ ಹೇಳಿ ಇದ್ ಮಾಡ್ದು. ಈ ಜಾಗನ ನಮ್ಮ ತಾಯಿಯವರು ನಮ್ಮ ಮಿಸಸ್ ಹೆಸರಲ್ಲಿ ಇದನ್ನ ಡೊನೇಟ್ ಮಾಡಿದ್ಮೇಲೆ ತುಂಬಾ ಭಗವಂತ ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ. ಅದರಿಂದ ಬೇರೆ ಜಾಗ ಬೇಡ, ಇಲ್ಲೇ ಮಾಡೋಣ ಅಂತ ನಮ್ಮ ಮಂಜಣ್ಣ ಅವ್ರಿಗೆ ಹೇಳಿದಾಗ ಅವರು ಆಯ್ತು ಇಲ್ಲೇ ಮಾಡೋಣ ಅಂತ ಬಾಳೆಲೆ ಊಟ ನಿಮ್ದೇ ಊಟ ಮಾಡಿ ಪ್ರಸಾದನ ಹೋಗ್ಲಿ ಅಂತೇಳಿ ಪ್ರತಿ ವರ್ಷ 2ನೇ ಶ್ರಾವಣ ಮಾಸದಲ್ಲಿ ಮಾಡೋದು ಅಂತ
ಬ್ಯಾರೆಯವರು ಸಹ ಹೊರಗಡೆ ಮಾಡದೆ ಇಲ್ಲಿ ಮಾಡೋದೇ ತುಂಬಾ ಒಳ್ಳೇದು. ಯಾಕೆಂದ್ರೆ ನಿಂತ್ಕೊಂಡು ತಿನ್ನಕ್ ಆಗಲ್ಲ, ವಯಸ್ಸಾದವ್ರು ಇರ್ತಾರೆ, ದೇವಸ್ಥಾನ ದರ್ಶನ ಮಾಡಕ್ಕೆ 1-1.5 ಅವರ್ ಆಗತ್ತೆ ಅಲ್ಲಿ. ಅವರೆಲ್ಲ ನಿಂತ್ಕೊಂಡು ಅಲ್ಲಿ ಮಾಡೋದಕ್ಕೆ ಇಲ್ಲಿ ಬಂದು ಟಾಯ್ಲೆಟ್ ರೂಮ್ ಎಲ್ಲ ವ್ಯವಸ್ಥೆ ಇದೆ, ಕೈ ತೊಳೆಯಕ್ಕೆ ನಿಮ್ದೇ ಊಟ ಮಾಡ್ಬೋದು ಪ್ರಸಾದ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಮುಂದೆ ಮಾಡ್ಸೋರೆಲ್ಲ ಇಲ್ಲೇ ಮಾಡಿಸ್ಬೇಕು. ಯಾಕಂದ್ರೆ ಒಂದು ತುಂಬಾ ಅದು ಸನ್ನಿಧಾನದಲ್ಲಿ ಮಾಡೋದು ಒಳ್ಳೇದು ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ತುಂಬಾ ಯಶಸ್ವಿಯಾಗಿ ನಡೀಲಿ, ಎಲ್ಲ ನಮ್ ಸ್ಪಂದಿಸೋಂಥವ್ರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ.